ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ನಮಗೆಲ್ಲರಿಗೂ ಸಮಾಧಾನ ಆಗಿದೆ. ನಾವು ಕೆಪಿಎಸ್ಸಿಯ ಒಟ್ಟು ಎಲ್ಲ ಚರ್ಚೆಗಳು ಭಾಗವಹಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಏನಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕ್ತಾರೆ ಅನ್ನಂಗೆ ಇವ್ರು ಎಮ್ಮೆಗೆ ಬರೆ ಹಾಕ್ತಾರೆ ಅಂತ ಹೆಂಗಾಗಿದೆ ಅಂದ್ರೆ ಇಲ್ಲಿನ ಇತ್ತಿತ್ತಲಾಗಿ ಬದಲಾವಣೆ ಏನು ಯಂಗ್ಸ್ಟರ್ಸ್ ಬಂದಾರ ನಾವೆಲ್ಲ ಬದಲಾವಣೆ ಎಮ್ಮೆ ಇರಲ್ಲಪ್ಪ, ಎಮ್ಮೆ ಇರಲ್ಲ ಅಂದಾಗ ಏನ್ ಮಾಡೋದು? ಕೋಣಕ್ಕೆ ಬರೆ ಹಾಕೋದು. ಕೋಣಕ್ಕೆ ಈ ಬಡ ಉದ್ಯೋಗ ಆಕಾಂಕ್ಷಿಗಳು ಏನು ಬರೀತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಏನ್ ಮಾಡ್ಬಿಟ್ರಿ ಇವರು ಅವ್ರ ಊರಲ್ಲಿದ್ರೆ ಎಕ್ಸಾಮಿನೇಷನ್ ಬರೆದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ತಾಪತ್ರೆಗಳನ್ನು ಮಾಡ್ತಾರೆ ಅಥವಾ ಅಲ್ಲೇನೋ ಒಂದು ಒಟ್ಟಾರೆ ಆ ವ್ಯವಸ್ಥೆಯಲ್ಲಿ ಹೋಗ್ಬಿಡ್ತಾರೆ ಅಂತ ಬೇರೆ ಜಿಲ್ಲೆಗೆ ಕಳಿಸ್ತಾರೆ ಈ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್. ಈಗ ಅವರ ಓನ್ ಜಿಲ್ಲೆಯಲ್ಲಿ ಬರೆಯಂಗಿಲ್ಲ. ಈಗ ಅವ್ರೀಗ ತಗೊಂಡೋಗಿ 200 ಕಿಲೋಮೀಟರ್ 300 ಕಿಲೋಮೀಟರ್ ತಗೊಂಡೋಗಿ ಹಾಕ್ತಾರೆ. ಇವತ್ತಿನ ದಿವಸದಲ್ಲಿ ಇರುವಂತ ಟೆಕ್ನಾಲಜಿ ನಾವು ಇಲ್ಲಿ ಕೂತ್ರೇನೆ ನಮ್ಮ ಮೊಬೈಲಲ್ಲಿ ಸಿಗಲ್ಲ. ಇವತ್ತು ಆ ತರ ಟೆಕ್ನಾಲಜಿಲಿ ಇವತ್ತು ಯಾವುದೇ ಎಕ್ಸಾಮಿನೇಷನ್ ಅನ್ನ ನಾವು ಬ್ಲಾಕ್ ಮಾಡಿ ಮಾಡೋ ಅಂತದನ್ನ ಇದೆ. ಆದ್ರೆ ಈ ಹುಡುಗರಿಗೆ 200 ಕಿಲೋಮೀಟರ್ ಕಳ್ಸೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ಇದನ್ನ ಗಮನಿಸಿ. 200 ಕಿಲೋಮೀಟರ್ ಅವ್ರು ಹೋಗ್ಬೇಕು, ಇಲ್ಲಿಂದ ಎಕ್ಸಾಮಿನೇಷನ್ಗಂತ ಹೋಗ್ಬೇಕು, ಹೋಗೋದನ್ನ ಹಿಂದಿನ ದಿವಸ ಹೋಗ್ಬೇಕು, 3 ಗಂಟೆ ಮುಂಚೆ ಅವ್ರ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬೇಕು. ಎಲ್ಲ ಬಡ ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ, ಇದನ್ನ ದಯಮಾಡಿ ಅವ್ರವ್ರ ಜಿಲ್ಲೆಯಲ್ಲಿ ಬರೆಯಂಗ ವ್ಯವಸ್ಥೆ ಮಾಡಿ. ಅವರೆಲ್ಲರೂ ಯಾರೋ ಸಾವಿರಾರು ಗಟ್ಟಲೆ ದುಡಿತಾ ಇರಲ್ಲ, ಹೋಗಕ್ಕೆ ಅಲ್ಲಿ ಮಲ್ಗಕ್ಕಾಗಲ್ಲ, ಬಸ್ಸಲ್ಲಿ ಹೋಗ್ತಾರೆ, ಟ್ರೈನಲ್ಲಿ ಹೋಗ್ತಾರೆ, 3 ಗಂಟೆ ಮುಂಚೆ ಹೋಗಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಹೋಗಿ ಕೂರ್ಬೇಕು. ಆ ಸಮಯದಲ್ಲಿ ಅವರಿಗೆ ಆಗೋವಂಥ ತೊಂದರೆಗಳು ಎಷ್ಟಿದೆ ಅಂದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಂತ ಸ್ಥಿತಿನೇ ಬಹಳ ಕಷ್ಟ ಇದೆ. ದಯಮಾಡಿ ಇದನ್ನ ಗಮನಿಸಿ ಅವ್ರವ್ರ ಜಿಲ್ಲೆಯಲ್ಲೇ ಅವರಿಗೆ ಬರೆಯುವಂತಹ ಅವಕಾಶವನ್ನ ಹಾಗಾಗಿ ದಯಮಾಡಿ ಅದನ್ನ ಮತ್ತೆ ಕೆಪಿಎಸ್ಸಿಯ ಒಟ್ಟು ಇತಿಹಾಸ ಇಷ್ಟು ದೊಡ್ಡದಾಗಿದೆ. ಅದನ್ನ UPSC 100 ವರ್ಷ ಆಗಿದೆ, 100 ವರ್ಷಕ್ಕಿಂತ ಜಾಸ್ತಿ ಆಗಿದೆ UPSC ಎಕ್ಸಾಮಿನೇಷನ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಅಲ್ಲಿ ಮಾಡಬೇಕು. ಇದನ್ನ ಎಕ್ಸಾಮ್ ಮಾಡಿದ್ರೆ ಎಲ್ಲ ಬರುವಂತ ದಿನಗಳಲ್ಲಿ ಎಕ್ಸಾಮ್ ಮಾಡಿ ಇವರಿಗೂ ಒಂದಷ್ಟು ಗೊತ್ತಾಗುವಂತ ರೀತಿಯಲ್ಲಿ ನಮ್ಮ KPSC ಇಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳು ಅವರಿಗೂ ಗೊತ್ತಾಗುವಂತ ರೀತಿಯಲ್ಲಿ ಮಾಡುವಂತದ್ದನ್ನು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂತೀವಿ.